ಪ್ರೇಮ ಸ್ವರೂಪನಾದ ಆ ಭಗವಂತನನ್ನು ಮನದಲ್ಲಿ ಪ್ರಾರ್ಥಿಸಿ ಮಹಾತ್ಮರಿಗೆ ವಂದಿಸಿ ಹಾಗೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದಿರಿ. ತಮಗೆಲ್ಲರಿಗೂ ವಂದಿಸಿ, ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಒಂದು ವಿಶೇಷತೆ ಇದೆ. ಏನಪ್ಪ ಅಂದರೆ, ಈ ಬ್ರಹ್ಮವಿದ್ಯಾ ಸಮಾಜ ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ಅದ್ಭುತವಾದ ಧ್ಯೇಯ ವಾಕ್ಯ ಇನ್ನೊಂದು ಸಲ ನಾವು ಜ್ಞಾಪಿಸ್ಕೊಳ್ಳೋಣ. ಅದು ಸತ್ಯನಾಸ್ತಿ ಪರಮಧರ್ಮ. ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ಅಬ್ರಹಾಂ ಲಿಂಕನ್ ಒಂದು ಮಾತು ಹೇಳ್ತಾರೆ, ಸತ್ಯ ಹೇಳ್ಬಿಟ್ಟು ನಿಮ್ಮದೇ ಇರ್ತೀನಿ ಅಂತ. ಅಹಂಕಾರ ಬಿಟ್ಟವನು ಯಾವ ಗುಡಿ ಗೋಪುರಗಳನ್ನು ಮಂದಿರಗಳನ್ನು ಎಲ್ಲಿಯೂ ಸುತ್ತಾಡದೆ, ಯಾವ ಧರ್ಮಗ್ರಂಥವನ್ನು ಓದದೆ ಮೋಕ್ಷವನ್ನು ಪಡೆಯಬಹುದು ಅಂತ ಹೇಳ್ತಾರೆ. ಈ ಒಂದು ಅಂತರಾರ್ಥವನ್ನು ಕನಕದಾಸರಾಗಿರ್ಬೋದು, ಪುರಂದರದಾಸರಾಗಿರ್ಬೋದು, ಅವರೆಲ್ಲ ಅವರ ಕೀರ್ತನೆಗಳಲ್ಲಿ ಹೇಳಿದ್ದಾರೆ. ಕನಕದಾಸರ ಅದ್ಭುತವಾದ ಕೀರ್ತನೆಯನ್ನು ನಾವು ಗಮನಿಸಿದರೆ, ಒಂದೇ ಒಂದು ಕೀರ್ತನೆಯಲ್ಲಿ ನಾವು ಮನೆಯಲ್ಲೇ ಕೂತು ಪ್ರಶಾಂತವಾಗಿ ಧ್ಯಾನಾಸಕ್ತರಾಗ್ಬೋದು. ಅಂಥ ಅದ್ಭುತವಾದ ಕೀರ್ತನೆ ಹೇಳಿದ್ದಾರೆ. ಆ ಕೀರ್ತನೆ ನಾನು ಮಧ್ಯದಲ್ಲಿ ಹಾಡ್ತೇನೆ. ಈಗ ಶೀರ್ಷಿಕೆ ಕಬೀರ ಬೀರದ ಬೆಳಕು ಅಂತ ಏನು ಇದೆ, ಈ ಒಂದು ವೇದಿಕೆಗೆ ನನ್ನನ್ನು ಕರೆಸಿ ತಮ್ಮ ಮುಂದೆ ತಾವು ಹಿರಿಯ ಜ್ಞಾನಿಗಳಿದ್ದೀರಿ, ನಮ್ಮ ಹಿರಿಯ ಸಹೋದರಿದ್ದೀರಿ. ನಿಮ್ಮ ಮುಂದೆ ಹೇಳೋದಂದರೆ ಕಷ್ಟ, ಆದರೂ ನಾನು ಹೇಳ್ತಾ ಇಲ್ಲ, ಕಬೀರದಾಸ ಹೇಳ್ತಿದ್ದಾರೆ. ಹಾಗಾಗಿ ನಾನೊಂದು ಮೈಕ್ ಇದ್ದಾಗ ಅಷ್ಟೇ, ಏನು ಹೇಳಿದ್ರೆ ಅದು ಹೇಳ್ತೀನಿ ಅಷ್ಟೇ. ನಾನು ನಿಮ್ಮ ಮುಂದೆಗೆ ಆಲಿಸ್ತೀನಿ. ಕೇಳೋದಕ್ಕಿಂತ ಆಲಿಸೋದು ಭಾಳ ಪ್ರಭಾವ ಬೀರುತ್ತೆ. ಹಾಗಾಗಿ ಗುರುವಿನ ಮಾರ್ಗ, ಗುರುಗಳು ನಮಗೆ ಹೇಳೋ ಸಂದೇಶ ಭಾಳ ಅದ್ಭುತವಾಗಿರುತ್ತೆ. ಅಂಥ ಸದ್ಗುರುಗಳ ಒಂದು ಸಾನ್ನಿಧ್ಯ ದೊರಕಿರೋ ನಮ್ಮ ಪುಣ್ಯ. ಯಾಕೆ ಪ್ರಾರಂಭದಲ್ಲಿ ಇಷ್ಟೆಲ್ಲ ನಾನು ಪ್ರೀತಿಗೆ ಹೇಳಿದಂದರೆ, ಗುರು ಮಹಿಮೆ ತುಂಬ ಪ್ರಭಾವ ಬೀರುತ್ತೆ. ಅದಕ್ಕೆ ಅವರು ಮೊದಲು ಗುರುವಿಗೆ ವಂದನೆ ಅಂತಾರೆ. ಗುರುಗಳು ಅನೇಕರಿದ್ದಾರೆ, ಆದರೆ ಸದ್ಗುರುಗಳು ಅಪರೂಪ ನಮಗೆ ಸಿಗೋದು. ಅನೇಕ ಸ್ನೇಹಿತರು ನಮ್ಗೆ ಸಿಗ್ತಾರೆ, ಆದರೆ ಸನ್ಮಾರ್ಗದ ಕಡೆ ಕರ್ಕೊಂಡು ಹೋಗೋ ಸ್ನೇಹಿತರು ಸಿಗೋದು ನಮ್ಮ ಅದೃಷ್ಟ. ಯಾರೋ ಒಬ್ಬನು ವೈದ್ಯರ ಹತ್ರ ಹೋದಂತೆ, ಹೋಗ್ಬಿಟ್ಟು, ಸ್ವಾಮಿ ನನಗೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಏನಾಗಿದ್ದಪ್ಪ ಅಂತಂದರೆ ಡಾಕ್ಟ್ರು, ನನಗೆಲ್ಲ ಎರಡು ಕಾಣ್ತಿದೆ. ಏನು ಹೇಳ್ಕೊಂಡು, ಎಲ್ಲ ಎರಡು ವಸ್ತುಗಳೆಲ್ಲ ಎರಡು ಕಾಣ್ತಿದೆ. ಹೌದಾ, ಅದನ್ನು ಹೇಳೋಕ್ಕೆ 4 ಜನ ಕರ್ಕೊಂಡ್ಬಂದೆ ಅಂತ ಅವರು ಅವರಿಗೆ 4 ಕಾಣ್ತಿದೆ. ಇಂಥ ಗುರುಗಳು ಇರಬಾರ್ದು. ನಮಗೆ ನಿಜವಾದ ಸ್ಥಿತಿ, ನಿಜವಾದ ಮಾರ್ಗವನ್ನು ತೋರಿಸಿರ್ಬೇಕು. ಹಾಗಾಗಿ ಈಗ ನಾನು ಮೊದಲನೇದಾಗಿ ಕಬೀರ ದೋಹಿಗಳನ್ನು ಸ್ವಲ್ಪ ಹೇಳಿಬಿಟ್ಟು ಆಮೇಲೆ ತಮ್ಮೊಂದಿಗೆ ಒಂದು 5 ನಿಮಿಷ ಅದರ ಒಂದು ವಿಚಾರವನ್ನು ಹಂಚ್ಕೊಡ್ತೀನಿ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ. ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ಸದ್ಗುರು ಮಹಿಮೆ
ತಪವಿಲ್ಲ, ಸುಳ್ಳಿನಂತ ಪಾಪ ಯಾರ ಹೃದಯದಿ ಸತ್ಯವಿರುವುದೋ ಶ್ರೀ ಗುರು ಇಹನಲ್ಲಿ ಕಬೀರ, ಶ್ರೀ ಗುರು ಇಹನಲ್ಲಿ. ಗುರುವೇ ಅಗಸ ಶಿಷ್ಯನೇ ವಸ್ತ್ರ, ದೇವರೇ ಸಾಬೂನು. ಗುರುವೇ ಅಗಸ ಶಿಷ್ಯನೇ ವಸ್ತ್ರ, ದೇವರೇ ಸಾಬೂನು. ಧ್ಯಾನಶಿಲೆಯ ಮೇಲೊಗೆಯುವನು, ಜ್ಯೋತಿಯು ಹೊಮ್ಮುವುದು ಕಬೀರ, ಜ್ಯೋತಿಯು ಹೊಮ್ಮುವುದು. ಗುರುಮಹಿಮೆಯ ಗರಿಮೆಯನು ಜನರೇನ ಬಲ್ಲರೋ, ಗುರುಮಹಿಮೆಯ ಗರಿಮೆಯನು ಜನರೇನ ಬಲ್ಲರೋ. ಹರಿಮುನಿದರೆ ಗುರು ಪೊರೆಯುವನೈ, ಗುರುಮುನಿದರೆ ಗತಿಯಾರು ಕಬೀರ, ಗುರುಮುನಿದರೆ ಗತಿಯಾರು. ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ. ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ. ಪತಂಗ ದೀಪದಿ ಬೀಳುವ ತೆರದಿ, ಮನುಜ ಮಾಯೆಯೊಳಗೆ ಕಬೀರ, ಮನುಜ ಮಾಯೆಯೊಳಗೆ. ಎತ್ತನಿಂದ ನೀ ಬಂದೆಯೋ, ಹೋಗುವುದು ಎತ್ತಲೋ. ಎತ್ತನಿಂದ ನೀ ಬಂದೆಯೋ, ಹೋಗುವುದು ಎತ್ತಲೋ. ಅತ್ತಿಂದಿತ್ತ ಇತ್ತಿಂದತ್ತ, ಮೂಲ ಮರೆತೆಯಲ್ಲೋ ಕಬೀರ, ಮೂಲ ಮರೆತೆಯಲ್ಲೋ. ದೇವನ ದಾರಿಯು ಸುಗಮ, ನಿನ್ನಯ ನಡೆಯೇ ವಕ್ರ. ದೇವನ ದಾರಿಯು ಸುಗಮ, ನಿನ್ನಯ ನಡೆಯೇ ವಕ್ರ. ಕುಣಿಯಲು ಬಾರದ ನರ್ತಕನು, ನೆಲವೇ ಡೊಂಕೆಂದ ಕಬೀರ, ನೆಲವೇ ಡೊಂಕೆಂದ. ಪುಸ್ತಕ ಜ್ಞಾನಿಯು ಮೂಲವ ಮರೆತು ನಾನು ನಾನು ಎನ್ನುವನು. ಪುಸ್ತಕ ಜ್ಞಾನಿಯು ಮೂಲವ ಮರೆತು ನಾನು ನಾನು ಎನ್ನುವನು. ಇವನಿಗಿಂತ ಸಂಸಾರಿಯ ಮೇಲು ಅವಭಯದಿಂದಿಹನು ಕಬೀರ, ಅವಭಯದಿಂದಿಹನು. ನಾಭಿಯಲಿ ಹುದೈ ಕಸ್ತೂರಿ, ಮೃಗವರಿಯದು ಅದನು. ನಾಭಿಯಲಿ ಹುದೈ ಕಸ್ತೂರಿ, ಮೃಗವರಿಯದು ಅದನು. ದೇಹ ದೇಹದಲ್ಲಿ ರಾಮನಿಗನು, ಜಗವರಿಯದು ಅದನು ಕಬೀರ, ಜಗವರಿಯದು ಅದನು. ಹೃದಯದಿ ಮನವನ್ನು ನಿಲ್ಲಿಸಿದೊಡೆ, ಅದು ಉಜ್ವಲಬಹುದು. ಹೃದಯದಿ ಮನವನ್ನು ನಿಲ್ಲಿಸಿದೊಡೆ, ಅದು ಉಜ್ವಲಬಹುದು. ದೇವ ಆವಿರ್ಭವಿಸುವನಲ್ಲಿ ನೀ ಅಮರನಾಗುವೆ ಕಬೀರ, ನೀ ಅಮರನಾಗುವೆ. ಮನ ಅಂತರ್ಮುಖಿಯಾದೊಡೆ, ಜ್ಯೋತಿಯು ಹೊಮ್ಮುವುದು. ಮನ ಅಂತರ್ಮುಖಿಯಾದೊಡೆ, ಜ್ಯೋತಿಯು ಹೊಮ್ಮುವುದು. ಗುರು ಶಿಷ್ಯರು ಒಂದಾಗಿ ನಲಿವರು, ಅದು ವಸಂತಬಹುದು ಕಬೀರ, ಅದು ವಸಂತಬಹುದು. ಕಬೀರದಾಸರು ಅತ್ಯಂತ ಸರಳವಾಗಿ ತಮ್ಮ ದೋಹಿಗಳಲ್ಲಿ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಎಷ್ಟು ಸರಳ ಅಂದರೆ, ಈಗ ಜ್ಞಾನ ಪಡೀಲಿಕ್ಕೆ ತುಂಬ ಸಂಕೀರ್ಣತೆಯನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಅದನ್ನು ಸರಳಗೊಳಿಸಲಿಕ್ಕೆ ಚತುರತೆ ಬೇಕಾಗುತ್ತೆ. ಎಷ್ಟು ಸರಳ ಮಾಡ್ಕೋಬೇಕು,
ಅಷ್ಟು ಸರಳ ಮಾಡಿಕೊಂಡು ಹೋಗ್ಲಿಕ್ಕೂ ದಾರಿಗಳಿದ್ದಾವೆ. ಒಬ್ಬೊಬ್ರಿಗೆ ಒಂದೊಂದು ದಾರಿ ಇಷ್ಟ ಇರುತ್ತೆ. ಕೆಲವರಿಗೆ ಭಕ್ತಿ ಮಾರ್ಗ ಇಷ್ಟ, ಕೆಲವರಿಗೆ ಜ್ಞಾನ ಮಾರ್ಗ ಇಷ್ಟ, ಕೆಲವರಿಗೆ ಪ್ರೇಮದಿಂದನೇ ಎಲ್ಲ ಪಡೀತಾರೆ ಕೆಲವರು. ಹಾಗಾಗಿ ಯಾರಿಗೆ ಯಾವುದು ದಾರಿ ಸುಗಮ ಆಗುತ್ತೋ ಅದನ್ನು ಆಯ್ಕೆ ಮಾಡ್ತೀವಿ. ನಾವು ಅವ್ರು ಯಾರೋ ದಾರಿ ಅವರು ಬೇರೆ ಮಾರ್ಗದಲ್ಲಿ ಹೋಗ್ತಾಯಿದ್ರೆ ಅದನ್ನು ನಾವು ಆಯ್ಕೆ ಮಾಡ್ಕೋಬೋದು. ಏಕೆಂದರೆ ಅವ್ರ ಮಾರ್ಗ ಅವ್ರಿಗೆ ಸುಲಭ ಇರ್ಬೋದು, ನಮ್ಗೆ ಕಷ್ಟ ಇರ್ಬೋದು. ನನ್ನ ಮಾರ್ಗ ನನಗೆ ಸುಲಭ ಇರ್ಬೋದು, ಅವ್ರಿಗೆ ಕಷ್ಟ ಇರ್ಬೋದು. ಹಾಗಾಗಿ ಎಲ್ಲರೂ ಭಗವಂತನ ಅಂಶನೇ ಇರೋದ್ರಿಂದ ಕೆಲವು ಮಾರ್ಗ ನಮಗೆ ಸರಿ ಕಾಣದಿರ್ಬೋದು. ಅದು ನಾವು ನಮ್ಮ ಮಾರ್ಗ ನಾವು ಅನುಸರಿಸ್ಬೇಕು. ಎಲ್ಲರೂ ಬರೋದು ಅಲ್ಲಿಗೆ ಅಂತಂದರೆ ಭಗವಂತ ಸನ್ನಿಧಿಗೆ ಬರೋದು ಎಲ್ಲರೂ ನಿಧಾನ ಆಗುತ್ತೆ, ಕೆಲವು ಬೇಗ ಆಗ್ತದೆ. ಈಗ ವಾಕಿಂಗ್ ಹೋಗಿರ್ತೀವಿ, ನಾವು ಸ್ವಲ್ಪ ಫಾಸ್ಟಾಗಿ ನಡೀತೀವಿ, ಕೆಲವು ಮೆಲ್ಲಗೆ ನಡೀತಾರೆ. ಮೆಲ್ಲಗೆ ನಡೆಯೋರು ಅವರು ಫಾಸ್ಟ್ ನಡೆಯೋರನ್ನ ತಡೆದ್ಬಿಟ್ಟು ಅವ್ರ ಜೊತೆಗೆ ಹೋಗ್ಬೇಕು. ಇದ್ಯಾವ ಕರ್ಮ. ಇವು ಫಾಸ್ಟ್ ನಡೆಯೋರು ನಡೀಲಿ, ಏಜ್ ಆಗಿರೋರು ಮೆಲ್ಲಗೆ ಬರ್ತಾರೆ ನಡ್ಕೊಂಡು. ಹಾಗಾಗಿ ಸಹವಾಸದಿಂದ ಸನ್ಯಾಸ ಕೆಟ್ಟನಾಗ ಆಗ್ಬೋದು. ಅವರವ್ರ ಮಾರ್ಗ ಅವ್ರು ಅನುಸರಿಸ್ಕೊಂಡು ಹೋಗ್ತಿದ್ರು, ಕೆಲವರು ಹಿಂದೆ ಮುಂದೆ ಬರ್ತಾರೆ. ಹಾಗಾಗಿ ಇಲ್ಲಿ ಸಹಜತೆ, ಸರಳತೆ, ಸೌಂದರ್ಯತೆ ಅಂತ ನಾವೇನಂತೀವಿ. ಹಾಗಾಗಿ ಸರಳವಾಗಿ ಆಧ್ಯಾತ್ಮ ಜ್ಞಾನವನ್ನು, ಆ ರುಚಿಯನ್ನು ಜನರಿಗೆ ತಿಳಿಸ್ಬೇಕಂತೇಳಿ ಮಹಾತ್ಮರು ಅವರ ಪ್ರತಿಯೊಂದು ಆಡೋ ಮಾತು ಸಹ ಮಂತ್ರವಾಗಿರುತ್ತೆ. ಅವರು ಸುಮ್ಮನೆ ಸರಳವಾಗಿ ಹೇಳಿದ್ದು ಅದೇ ನಮಗೆ ಬೆಳಕಾಗಿ ನಮಗೆ ಸನ್ಮಾರ್ಗದ ಕಡೆ ಕರ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗಾಗಿ ಇವರು ಸಮಾಜ ಸುಧಾರಕರಲ್ಲಿ ಇವರು ಒಬ್ಬರು ಕಬೀರದಾಸರು. ಜಾತಿ ಭೇದವನ್ನು ಅಳಿಸಬೇಕು, ಮನುಷ್ಯತ್ವ, ಮಾನವರು ನಾವೆಲ್ಲ ಭಗವಂತನ ಅಂಶ, ಸಹೋದರರಾಗಿರಬೇಕು ಅನ್ನೋ ಭಾವನೆಯನ್ನು ಇವರು ಇಟ್ಕೊಂಡು ಇವರು ಭಕ್ತಿ ಮಾರ್ಗ ಜ್ಞಾನಿನೇ ಹೌದು, ಭಕ್ತಿ ಮಾರ್ಗ ಹೆಚ್ಚು ಇವರಿಗೆ ಇಷ್ಟಪಟ್ಟು ಮಾಡಿದರು. ಈಗ ನೋಡಿ, ಕೆಲವರು ನಾವು ಯಾವುದೋ ಮನೆಗೆ ಹೋಗ್ತೀವಿ, ಅವ್ರಿಗೆ ಜ್ಞಾನ ಇಲ್ಲ, ಭಕ್ತಿನೇ ಇಲ್ಲ ಅಂದ್ಕೊಳ್ಳಿ. ಅವ್ರ ಪ್ರೇಮದಿಂದ ನಮ್ಮನ್ನು ಕರೆದು 4 ಒಳ್ಳೆ ಮಾತಾಡಿ ನಮ್ಮ ಏನು ಸತ್ಕಾರವನ್ನು ಮಾಡಿದಾಗ ನಾವು ಎಷ್ಟು ಆನಂದ ಪಡ್ತೀವಿ, ಎಷ್ಟು ಖುಷಿ ಪಡ್ತೀವಿ. ಎಷ್ಟೆಷ್ಟು ದೊಡ್ಡ ಗ್ರಂಥ ಅವರು ಓದದೇ ಇರ್ಬೋದು, ಆದರೆ ಅವರಲ್ಲಿ ಪ್ರೇಮ ಇರುತ್ತಲ್ಲ, ಅದು ನಮಗೆ ಇಷ್ಟ ಆಗಿರುತ್ತೆ. ಅದು ಬಿಟ್ಬಿಟ್ಟು ರಾಮಾಯಣ ಮಹಾಭಾರತ ಗ್ರಂಥಗಳನ್ನು ತೆಗೆದುಬಿಟ್ಟು ನಾವು ಓದಿದರೆ ಅವ್ರಿಗೆ ಅರ್ಥ ಆಗದಿರ್ಬೋದು. ಅವಾಗ ಅವ್ರು ಏನು ಮಾಡ್ತಾರೆ, ಏನೇನು ಹೇಳ್ತಾರಪ್ಪ ಇವರು ಅಂತೇಳಿ ಅವರು ಹಾಗೆ ಹೋಗ್ತಾರೆ. ಹಾಗಾಗಿ ನಮ್ಮ TSS ಸೊಸೈಟಿ ಅದ್ಭುತವಾದ ಜ್ಞಾನವನ್ನು ಕೊಡುತ್ತೆ. ಆದರೆ ಸರಳೀಕರಿಸುವಂತಹ ಕೆಲವು ಚತುರತೆ ಕೆಲವರು ಉಪನ್ಯಾಸದಲ್ಲಿ ಇದೆ. ಅವ್ರ ಮಾತು ಬೇಗ ಜನರಿಗೆ ಆಕರ್ಷಣೆ ಆಗುತ್ತೆ, ಇಷ್ಟ ಆಗುತ್ತೆ. ಕೆಲವರು ಜ್ಞಾನವನ್ನು ಹೇಳ್ತಾ ಹೋಗ್ತಾರೆ, ಕೆಲವ್ರಿಗೆ ನಿದ್ದೆ ಬಂದುಬಿಡುತ್ತೆ, ಕಷ್ಟ ಆಗುತ್ತೆ. ಆದರೆ ಅದ್ಭುತವಾದ ಮಾತು ಹೇಳ್ತಿರ್ತಾರೆ, ಅದು ರುಚಿಸೋದಿಲ್ಲ ಕೆಲವರಿಗೆ. ಈಗ ಒಬ್ಬೊಬ್ಬರಿಗೆ ಈಗ ಆಹಾರದಲ್ಲೇ ನೋಡ್ಕೊಬೋದು ನಾವು. ಒಬ್ಬರಿಗೊಂದು ಆಹಾರ ಇಷ್ಟ, ಒಂದು ಆಹಾರ ಏನಾಗಲ್ಲ ಅಂತಾರೆ, ಎಲ್ಲ ಶಕ್ತಿ ಕೊಡುವಂಥ ಪ್ರೋಟೀನೇ, ಆದರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಅದು ನಾವು ಅವ್ರವ್ರು ಇಷ್ಟ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಹತ್ರ ಒಂದು 5-10 ನಿಮಿಷ ಹಂಚ್ಕೊಳ್ಳಿಕ್ಕೆ ಮಧ್ಯದಲ್ಲಿ ಮಾತಾಡ್ತೀನಿ. ಇನ್ನೂ ಇದೆ ದೋಹೆಗಳನ್ನು ಹೇಳ್ತಾ ಹೋಗ್ತೀನಿ. ಏಕೆಂದರೆ ನಿಮಗೆ ಯಾವ ರೀತಿ ಇಡಿಸೋದು ನಮಗೆ ಗೊತ್ತಿಲ್ಲ. ಕರೆದಿದ್ದಾರೆ ಹೇಳಿ ಅಂತ ಹಿರಿಯ ಸಹೋದರರು ಹೇಳ್ತಾ ಇದ್ದೀನಿ. ಇನ್ನು ಮುಂದುವರೆದು ಮಾಯಮೋಹ ಜಂಜಾಟದಲ್ಲಿ ದಿನ ಸುಮ್ಮನೆ ಹೋಯ್ತು, ಮಾಯಮೋಹ ಜಂಜಾಟದಲ್ಲಿ ದಿನ ಸುಮ್ಮನೆ ಹೋಯ್ತು, ನಾವು ಜಪಿಸಲಿಲ್ಲ ಇನ್ನು ಆಯಮ ಬಂದಾಯ್ತು, ಕಬೀರ ಆಯಮ ಬಂದಾಯ್ತು. ಇಲ್ಲಿ ಕಬೀರದಾಸರು ತಾವು ಗಮನಿಸ್ಬೋದು, ಮೊದಲನೇ ದೋಹ ಸಾಲಿನಲ್ಲಿ ಪ್ರಶ್ನೆಯ ಥರ ಇದ್ದು, ಎರಡನೇ ದೋಹದಲ್ಲಿ ಉತ್ತರ ಥರ ಇರುತ್ತೆ ಕೆಲವೊಂದು ದೋಹಗಳಲ್ಲಿ ಆಲ್ಮೋಸ್ಟು. ಹಾಗಾಗಿ ಅದನ್ನು ನಾವು ಗಮನಿಸಬೇಕು. ಎರಡೇ ಸಾಲುಗಳಾಗಿದ್ರೂ ಅದರ ಅಂತರಾರ್ಥ ನಾವು ಗಮನಿಸಿದರೆ ಅದ್ಭುತವಾಗಿ ನಮಗೆ ಏನೋ ಒಂದು ಹೊಳೆಯುತ್ತೆ. ಓ, ಈ ಅರ್ಥ ಹಿಂಗಿರ್ಬೋದು ಅಂತೇಳಿ. ಈಗ ಎಲ್ಲರೂ ಹೇಳೋದಾಗೆ ನಮಗೆ ನಾವೇ ಮಾರ್ಗ, ನಮಗೆ ನಾವೇ ಸತ್ಯ, ನಮಗೆ ನಾವೇ ಜೀವನ ಅಂತ. ಇದು ಒಬ್ಬರು ಹೇಳಿದ್ರೆ ಕಲ್ತ್ಕೊಳ್ಳೋದಲ್ಲ. ಬಟ್
ಪುಸ್ತಕ ಜ್ಞಾನ ಬೇಕು. ಆ ಮುಖಾಂತರ ನಾವು ಚಿಂತನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸಜ್ಜನ ಸಹವಾಸದಿಂದ ನಾವು ಸನ್ಮಾರ್ಗದ ಕಡೆ ಹೋಗಲಿಕ್ಕೆ ಒಂದು ರೂಢಿ ಆಗುತ್ತೆ. ಫಸ್ಟು ರೂಢಿ ಮಾಡ್ಕೊತ ಅದನ್ನೇ ನಿಯಮಗಳಾಗಿ ಮಾಡಿಬಿಡ್ತಾರೆ ಸರ್ಕಾರ. ನೋಡಿಬೇಕಾದ್ರೆ ಕೆಲವೊಂದು ಯಾವ ಸಂಪ್ರದಾಯಗಳು ರೂಢಿಗಳು ಅಂತಿದೆಯೋ ಆ ರೂಢಿಗಳನ್ನು ಕಾನೂನಾಗಿ ಪರಿವರ್ತನೆ ಮಾಡಿಬಿಡ್ತಾರೆ ಸರ್ಕಾರ. ಯಾಕೆಂದರೆ ಜನಗಳಿಗೆ ಇಷ್ಟ ಆಗಿದೆ, ಈ ಜಯಂತಿ ಇಷ್ಟ ಆಗಿದೆ, ಈ ಒಂದು ಹಬ್ಬ ಇಷ್ಟ ಆಗಿದೆ, ಅವ್ರಿಗೆ ಮನಸ್ಸು ವಿರುದ್ಧವಾಗಿ ನಾವು ಮಾಡಬಾರ್ದು, ಎಲ್ಲರೂ ಖುಷಿಯಿಂದ ಹಬ್ಬ ಆಚರಣೆ ಮಾಡಲಿ ಅಂಥೇಳಿ ಸರ್ಕಾರ ಗಮನಿಸಿರ್ಬೋದು. ಹೊಸದಾಗಿ ಜನರ ಅಭಿಪ್ರಾಯ ಅಂತ ಹೇಳಿದು ಆ ರೀತಿ ಸಪೋರ್ಟ್ ಮಾಡುತ್ತೆ. ನಿನ್ನೆ ಇಷ್ಟು ವರ್ಷಗಳ ಕಾಲ ಒನಕೆ ಓಬವ್ವ ಚಿತ್ರದುರ್ಗ ಅವರ ಜಯಂತಿ ಬಗ್ಗೆ ಇರಲಿಲ್ಲ ಗಮನ. ಈಗ ನಿನ್ನೆ ಬಂದಿದೆ ಸರ್ಕಾರಕ್ಕೆ. ಅವರು ಒಬ್ಬ ಮಹಾನ್ ವೀರವನಿತೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ಇಂಥ ಮಹಾನ್ ಏನು ವನಿತೆ ಇದ್ದರು ಹಿಂದೆ, ಅವ್ರ ಸಾಲಿನಲ್ಲಿ ಇವರು ಬರ್ತಾರೆ. ಎಂಥ ಸ್ವಾಮಿ ನಿಷ್ಠೆ ಇತ್ತು ಅವ್ರಿಗೆ, ಎಂಥ ಒಂದು ಶಕ್ತಿ ಇತ್ತು, ಭಕ್ತಿ ಇತ್ತು ಅಂಥೇಳಿ ಸರ್ಕಾರ ಗಮನಿಸಿ ಅವ್ರ ಜಯಂತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಹಾಗೆ ನಾವು ರೂಢಿ ಮಾಡ್ಕೋಬೇಕಂದ್ರೆ ಈಗ ಮಗುಗೆ ನಾವು ಗದರಿಸ್ಬಿಟ್ರೆ ಹತ್ಬಿಡುತ್ತೆ ಅದು. ನಾವು ಪ್ರೀತಿಯಿಂದ ಚಾಕ್ಲೇಟು ಅಥವಾ ಏನಾದರೂ ಕೊಟ್ಟು ಹತ್ರ ಕರೆದ್ರೆ ಬರುತ್ತೆ. ಹಾಗೆ ನಮ್ಮ ಮನಸ್ಸು ಮಗು ಇದ್ದಾಗ ನಾವು ಉಪಾಯವಾಗಿ ಇದನ್ನು ಸನ್ಮಾರ್ಗದ ಕಡೆ ತರಬೇಕು. ನಾವು ಗದರಿಸ್ಬಿಟ್ರೆ ಹೋಗ್ರಿ ನೀವು ಉಪನ್ಯಾಸ ಪಡಿ ಮಾಡಬೇಡಿ ಹೇಳ್ಬೇಡ ಹೋಗ ಬಾರ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಡುತ್ತೆ. ದೇಹ ನಿದ್ರಿಸ್ಕೊಂಡು ಮನಸ್ಸು, ಇಲ್ಲಾಂದರೆ ನಿದ್ದೆ ಬರ ಮಾಡಿಬಿಡುತ್ತೆ. ಒಟ್ಟು ಏನೋ ಒಂದು ಮಾಡಿ ಕೇಳ್ದಂಗೆ ಮಾಡಿಬಿಡುತ್ತೆ ಮನಸ್ಸು. ಹಾಗಾಗಿ ಏನು ಮಾಡಬೇಕು, ಉಪಾಯವಾಗಿ ಅದನ್ನು ಮನರಂಜನಾತ್ಮಕವಾಗಿ ಸಂಗೀತ ಏನೋ ಒಂದು ನಾವು ಯಾವ ದಾರಿ ಅನುಸರಿಸ್ತೀವೋ, ಒಟ್ಟು ಮಗು ಊಟ ಮಾಡಬೇಕು. ನಾವು ಹಾಡು ಹೇಳ್ತೀವೋ ಅಥವಾ ಚಂದಮಾಮ ತೋರಿಸ್ತೀವಿ, ಏನು ಮಾಡ್ತೀವಿ ಗೊತ್ತಿಲ್ಲ. ಒಟ್ಟು ಮುಖ್ಯ ಉದ್ದೇಶ ಮಗು ಊಟ ಮಾಡಬೇಕು ಅಂತ. ಊಟ ಮಾಡಿಸ್ಬೋದು ನೋಡಿ ಚಿಕ್ಕ ಮಕ್ಕಳಿಗೆ. ಎಲ್ರಿಗೂ ಅನುಭವ ಇದೆ, ನಮಗಿದೆ ನಿಮಗಿದೆ ಅಂತ ಇದೆ. ಚಿಕ್ಕ ಮಗುವಿದ ಮಕ್ಕಳು ನಾವು ಎಷ್ಟು ಚೆನ್ನಾಗಿ ಮುಗಿಸ್ಬಿಟ್ಟು ಊಟ ಮಾಡಿಸ್ತೀವಿ. ಹಾಗೆ ಈ ಆಧ್ಯಾತ್ಮಿಕ ಹಾದಿಯಲ್ಲಿ ಸಾಗಲಿಕ್ಕೆ ಅಂತ ನನಗೆ ಅನಿಸ್ತಾ ಇದೆ, ನನ್ನ ಅಭಿಪ್ರಾಯ ಅಷ್ಟೇ. ಏಕೆಂದರೆ ಇಷ್ಟು ವರ್ಷ ನಾವು ಎಲ್ಲ ಹಿರಿಯರಿಂದ ನಾವು ಕಲ್ತಿದ್ದೀವಲ್ವ, ಹಾಗಾಗಿ ಅದನ್ನು ಗಮನಿಸಿದ ಮೇಲೆ ನನಗೆ ಅನಿಸ್ತದೆ ಇದನ್ನು ಉಪಾಯವಾಗಿದ್ದು ದಾರಿ ತರಬೇಕು ವಿನಃ ಗರ್ಜನೆ ಮಾಡಿದರೆ ಬರೋದಿಲ್ಲ ಇದು ಮನಸ್ಸು. ಶಾಂತಿಯಿಂದ ಇರಬೇಕು ಅಂದರೆ ಶಾಂತಿಯಿಂದ ಇರಲಿಕ್ಕೆ ಮಾರ್ಗ ಏನು ಅದನ್ನು ಕಂಡುಕೋಬೇಕು ನಾವು. ಸುಮ್ಮನೆ ಮನಸ್ಸು ಶಾಂತಿ ಇಟ್ಕೊಳ್ರಿ ಅಂತ ಹೇಳ್ತಾ ಇದ್ದರೆ ಶಾಂತಿ ಇರಲಿಕ್ಕೆ ಮಾರ್ಗ ಏನಂದರೆ ಆಡುವ ಮಾತು. ಮೊದಲನೇದಾಗಿ ಅದು ಅವ್ರು ಹೇಳ್ತಾರೆ ಕವಿದಾಸರು, ಆಡುವ ನುಡಿಯಿಂದಿರಬೇಕು, ಶಾಂತಿ ನೆಲೆಸಬೇಕು. ಆಡುವ ನುಡಿಯಿಂದಿರಬೇಕು, ಶಾಂತಿ ನೆಲೆಸಬೇಕು. ಇತರರ ಶಾಂತಿಗೆ ಶ್ರಮಿಸುತ್ತ ನಾವೇ ಶಾಂತಿಯ ಪಡೆಯುವೆವು. ಕಬೀರ ಶಾಂತಿಯ ಪಡೆಯುವೆವು. ಶಾಂತಿ ಅನ್ನೋದು ಎಲ್ಲೋ ಅಂಗಡಿಯಲ್ಲಿ ಸಿಗೋ ವಸ್ತು ಅಲ್ಲ. ನಮ್ಮನ್ನ ತಂದ್ಕೋಬೇಕಂದ್ರೆ ಹೆಂಗೆ ತಂದ್ಕೋಬೇಕಂದ್ರೆ ಇತರರಿಗೆ ಸಹಾಯ ಮಾಡ್ತಾ, ಇತರಿಗೆ ಸೇವೆ ಮಾಡ್ತಾ, ಇತರರಿಗೆ ಒಳ್ಳೇದು ಮಾಡ್ತಾ, ಇತರ ಮನಸ್ಸನ್ನು ಖುಷಿ ಪಡ್ತಾ ನಾವು ಶಾಂತಿ ತಂದ್ಕೋಬೇಕು. ಸ್ವಾಮಿ ವಿವೇಕಾನಂದರಿಗೆ ಅವರು ಭಾಷಣ ಮಾಡಿದ ಮೇಲೆ ಒಬ್ಬರು ನಿಂತು, ಸ್ವಾಮಿ 3 ದಿನ ಭಾಷಣ ಮಾಡಿದರೆ ನೀವು ಅದನ್ನು ಒಂದೇ ಒಂದು ಲೈನಲ್ಲಿ ಹೇಳ್ಬಿಡಿ ಅಂತ. ಯಾರು ಅವರು ಮಹಾಜ್ಞಾನಿಗಳಲ್ವಾ ಸ್ವಾಮಿ ವಿವೇಕಾನಂದರು. ಆಯ್ತಪ್ಪ ಒಂದೇ ಲೈನಾಗಿ ಹೇಳ್ತೀನಿ ಅಂತ. ಆ ಲೈನ್ ಏನಂದರೆ, ಯು ಮಸ್ಟ್ ಲೀಡ್ ಎ ಪ್ಯೂರ್ ಲೈಫ್ ಆ್ಯಂಡ್ ಹೆಲ್ಪ್ಸ್ ಟು ಅದರ್ಸ್. ದಿಸ್ ಈಸ್ ಜಿಸ್ಟ್ ಆಫ್ ವೇದ ಅಂತ ನೋಡಿ. ಈ ನಮ್ಮ ಬ್ರಹ್ಮದ ಸಮಾಜ ಮಾಡ್ತಾ ಇರೋದನ್ನು, ನೀನು ಪರಿಶುದ್ಧವಾದ ಜೀವನ ಮಾಡು, ಇದರ ಸಹಾಯ ಮಾಡು. ಇದೇ ವೇದಾಂತದ ತಿರುಳು ನೋಡಿ. ಇತ್ತೀಚೆಗೆ ಈ ಸಂದರ್ಭದಲ್ಲಿ ಜ್ಞಾಪಿಸ್ಲಿಕ್ಕೆ ಇಷ್ಟ ಆಗುತ್ತೆ. ಅನ್ಯತಾ ಭಾಷೆಗಳು ತಾವು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ದೈವದಿನ ಆಗಿತ್ತು. ಎಷ್ಟು ಜನ ಅವರಿಗೆ ಅಭಿಮಾನಿಗಳು, ಲಕ್ಷಾಂತರ ಜನ. ಅವರು ಮಾಡಿದ ಸೇವೆ ಎಲ್ಲ ಬಯಲು ಬಂದ್ಬಿಡ್ತು. ಅಂದರೆ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ನಾವು ಒಳ್ಳೆ ಮಾಡಿದ ಒಳ್ಳೆ ನಡವಳಿಕೆ, ಮಾಡಿದ ಕೆಲಸ, ಭಾವನೆ, ಇತರರ ಸಂಬಂಧ ಇವೆಲ್ಲ ಮಧುರವಾಗಿದ್ದರೆ ನೋಡಿ, ಮಾತು, ಕೆಲಸ, ಭಾವನೆ, ಯೋಚನೆ, ಇದರೊಳಗೆ ಸಂಬಂಧ, ಈ 5 ಮಧುರವಾಗಿದ್ದರೆ ಈ ವರ್ಷ ನನ್ನ ಹೆಸರಲ್ಲಿ ಪಂಚಾಂಗ ಹೆಂಗೆ ಬಂದಿದೆ ನೋಡಪ್ಪ ಅಂತ ಕೇಳೋ ಅವಶ್ಯಕತೆ ಇಲ್ಲ ಅಂತ. ಅದು ಚೆನ್ನಾಗೇ ಬಂದಿರುತ್ತೆ.
ಇವು ಸರಿಪಡಿಸ್ಕೊಳ್ಳೋದಲ್ಲೇ ಪಂಚಾಂಗ ಹಗಲೆಲ್ಲ ನೋಡೋದು, ಗ್ರಹಗತಿ ನೋಡೋದು, ಯಾವ ತಿಂಗಳಿಗೆ ನನಗೆ ಶನಿ ದೂರ ಆಗ್ತಾನೆ, ಗುರು ಬರ್ತಾನೆ ಎಲ್ಲ ನೋಡೋದು ಕೆಲವರು ಮಾಡ್ತಾ ಇರ್ತಾರೆ. ಅದೇ ಚಿಂತನೆ ಅವು ಅಂಥವ್ರು ಸಿಗ್ತಾರೆ ಅವ್ರಿಗೆ. ಸರ್ ಈಗ ಏನೋ ಒಂದು ಮಾಡ್ತಿದ್ದೀನಿ ನೋಡಿ, ಈಗ ಮಾಡ್ಬೋದಾ ಅಂತ ಕೇಳೋದು ಎಲ್ಲ ಮಾಡ್ತಾಯಿರ್ತಾರೆ. ಅವ್ರಿಗೆ ಏನೋ ಬಂದಿಲ್ಲ ಪಾಪ, ಅವ್ರು ದೂರ್ತೀನಿ ಅಂತಲ್ಲ. ಹಾಗಾಗಿ ಒಳ್ಳೆ ಕೆಲಸ ಮಾಡಿದಾಗ ಸಹಜವಾಗಿ ಪ್ರಚಾರ ಆಗೇ ಆಗುತ್ತೆ, ಗೊತ್ತಾಗುತ್ತೆ. ಅವರು ಉನ್ನತವಾದ ಸೇವೆಯನ್ನು ಮಾಡಿದ್ದಾರೆ ನೋಡಿ. ಸೇವೆ ಅನ್ನೋದು ಸರ್ವಿಸ್ ಟು ಮ್ಯಾನ್ ಸರ್ವಿಸ್ ಟು ಗಾಡ್ ಅಂತಾರೆ. ಜನಸೇವೆ ಜನಾರ್ದನ ಸೇವೆ ಅಂತ ಒಳ್ಳೆ ಕೆಲಸ ಮಾಡಿ ಹಾಯಾಗಿದ್ದಾರೆ. ಎಲ್ಲ ಬಂತು ಅವರು ಹೋದ ನಂತರ. ಅವರು ದೇಹವನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಜನರ ಮನಸ್ಸಲ್ಲಿ ಉಳ್ಕೊಂಡಿದ್ದಾರಲ್ಲ, ಅದು ನಿಜವಾಗಿ ಬದುಕಿದಂಗೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾಕೆ ಜ್ಞಾಪಿಸ್ತೀನಿ ಅಂದರೆ, ಈಗ ನಮ್ಮ ಕಣ್ಣು ಮುಂದೆ ನಡೀತಲ್ಲ ಮೊನ್ನೆ ಘಟನೆ, ಹಾಗಾಗಿ ಹೇಳಿದಷ್ಟೇ. ಅದೇ ರೀತಿ ಎಷ್ಟೋ ಜನ ಮಹಾತ್ಮರು, ಎಷ್ಟೋ ಜನ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಕಣ್ಣಿಗೆ ಕಾಣದಿರ್ಬೋದು, ನಮ್ಮ ಸ್ಥೂಲ ಕಣ್ಣಿಗೆ, ಆದರೆ ಮಾಡ್ತಾಯಿದ್ದಾರೆ. ಅದು ಹಣದ ರೂಪದಲ್ಲಾಗಿರ್ಬೋದು, ಒಳ್ಳೆಯ ಮಾತಿನಿಂದ ಆಗಿರ್ಬೋದು, ಒಳ್ಳೆಯ ಸಂಕಲ್ಪದಿಂದ ಆಗಿರ್ಬೋದು, ನಮ್ಮನೆ ಸಹಾಯ ಮಾಡ್ತಿರ್ತಾರೆ. ನೀವು ಒಳ್ಳೆ ಮಾತಾಡಿ ಸಾಕು. ಮೃದು ವಚನವೇ ಸಕಲ ಜಪಂಗಳಯ್ಯ ಅಂತ ಹೇಳಿ ನೋಡಿ, ಒಂದೇ ಮಾತು ಬಸವಣ್ಣ. ಮೃದು ವಚನವೇ ಸಕಲ ಜಪಂಗಳಯ್ಯ. ಜಪ ಮಾಡಿದಷ್ಟು ಪುಣ್ಯ ಒಳ್ಳೆ ಮಾತಾಡ್ಬಿಟ್ರೆ. ಸದು ವಿನಯವೇ ಸದಾಶಿವನ ಒಲಿಮೆಯ ಅಂತ ಸಾಕು. ಗ್ರಂಥಗಳ ಓದಿದವನು ಪಂಡಿತನಲ್ಲ. ಮತ್ತು ಯಾರು ಪಂಡಿತ? ಪ್ರೇಮ ಎಂಬ 2 ಅಕ್ಷರ ಅರಿತವನೇ ಪಂಡಿತ ಕಬೀರ ಅಂತ. ಎಷ್ಟು ಗ್ರಂಥಗಳು ಓದಿ, ಎಷ್ಟು ದೊಡ್ಡ ದೊಡ್ಡ ಡಿಗ್ರಿಗಳೆಲ್ಲ ಪಡೆದ್ರೂ ಯಾರನ್ನ ಮಾತಾಡ್ಸಿದ್ರೆ, ಅವ್ರನ್ನ ಕೊಚ್ಚೋ ಥರ ಮಾತಾಡಿದ್ರೆ ಏನು ಪ್ರಯೋಜನ? ತಗೊಂಡೋಗಿ ಬಿಸಾಕಬೇಕಷ್ಟೇ ಗ್ರಂಥಗಳನ್ನೆಲ್ಲ ಸಮುದ್ರಕ್ಕೆ. ವಿವೇಕಾನಂದರು ಅದೇ ಹೇಳೋದು, ಸ್ವಾಮಿ ವಿವೇಕಾನಂದರು. ಹಾಗಾಗಿ ನಿನ್ನಲ್ಲಿ ಪ್ರೇಮ ಇಲ್ಲಂದರೆ ಯಾರೂ ದಗದಗದಾಗ ಉರಿತಿರೋ ಮರದ ಮೇಲೆ ಯಾವ ಪಕ್ಷಿನೂ ಬಂದು ಕೂರೋದಿಲ್ಲ. ಕೂರುತ್ತಾನೆ ನಿಮಗೆ ಗೊತ್ತಾಗುತ್ತಲ್ವ? ಹಾಗಾಗಿ ನಾವು ಪ್ರೇಮದಿಂದ ಕೂಡಿದರೆ ಮನೆಯಲ್ಲಾದರೂ ಅಷ್ಟೇ ಎಷ್ಟು ಪ್ರಶಾಂತವಾಗಿ ವಿವೇಕಂಚಾಳಿ ಮಕ್ಕಳಿಗೆಲ್ಲ ಅಂತ ಗಾದೆ ಇದೆಯಲ್ಲ, ಮನೆಯಲ್ಲಿ ನಾವು ನೋಡಿ, ಅಟ್ಟಕ್ಕಾರದಲ್ಲಿ ಬೆಟ್ಟಕ್ಕಾರ್ತಾನೆ ಅಂತ ಗಾದೆ. ನಿನಗೆ ಒಳ್ಳೆ ಮಾತಾಡೋಕ್ಕೆ ಬರೋಲ್ಲ ಅಂದರೆ ನೀನು ಯಾವ ಆಧ್ಯಾತ್ಮಿಕ ಜ್ಞಾನ ಮಾರ್ಗದಲ್ಲಿ ಹೋಗಿದೆ, ಎಲ್ಲಿ ಸತ್ಸಂಗ ಮಾಡಿ ಏನು ಪ್ರಯೋಜನ? ಮಾತಲ್ಲೇ ಗೊತ್ತಾಗ್ಬಿಡುತ್ತೆ. ಯಾತ್ರನು ಅಂತ ಗಾದೆ ನೋಡಿ, ಯಾತ್ರನು ಅಂತ ಮಾತಿನಲ್ಲೇ ಗೊತ್ತಾಗ್ಬಿಡುತ್ತೆ. ಬಾಯಿ ಬಿಟ್ಟರೆ ಬಣ್ಣಿಗೇಡು. ನೀವು ಬಾಯಿ ತೆಗೆದ ತಕ್ಷಣ ಗೊತ್ತಾಗ್ಬಿಡುತ್ತೆ ನೀನು ಯಾರು ಅಂತ. ಅದೇ ಪರಿಚಯ ಮಾಡ್ಕೊಂಡ್ಬಿಡುತ್ತೆ. ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ನಾನು ಯಾರು ಎಂಥವನಂತ ನನಗೆ ಮಾತ್ರ ಗೊತ್ತು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಏನು ನಡೀತಿದೆ, ಏನಾಗ್ತಿದೆ, ಸಂದರ್ಭ ನೋಡಿದಾಗ, ಸನ್ನಿವೇಶ ನೋಡಿದಾಗ, ವ್ಯಕ್ತಿಗಳು ನೋಡಿದಾಗ ಏನಾಗ್ತಿದೆ ಅಂತ ನಮಗೆ ನಾವೇ ಸ್ವಯಂ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇನ್ನು ಮುಂದುವರೆದು ಹೇಳ್ತಾರೆ, ಸಂತೋಷ ಅನ್ನೋದು ಯಾವುದರಲ್ಲಿದೆ? ಇದು ಈ ಕಬೀರದಾಸ ವಚನಗಳು ಅಯ್ಯೋ ಹೇಳಿದ್ದೀನಿ ಹೇಳ್ತಾರೆ ಅಂದ್ಕೋಬೇಡಿ. ಈ ಮುಂದುವರೆದು ನಮ್ಮನೆ ಬರ್ತಾರೆ, ಮುಂದಕ್ಕೇನು ಬೇರೆ 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 ಹೇಳ್ತಾ ಹೋಗ್ತಾರೆ. ಎಷ್ಟು ನಮೂನೆ ಅಂದರೆ ಅವರು ದೋಹಿಗಳಲ್ಲಿ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಎಲ್ಲ ಮುತ್ತುಗಳು ಇವು ಒಂಥರ, ಇವು ಅದು ಕಮ್ಮಿ ಇದು ಜಾಸ್ತಿ ಅಂತ ಇಲ್ಲ. ಹಾಗಾಗಿ ನೋಡಿ, ಗೋಧನ ಗಜಧನ ರತ್ನಧನ ಏನದ್ಭುತ ಜಲಧನ. ಗೋಧನ ಗಜಧನ ರತ್ನಧನ ಏನದ್ಭುತ ಜಲಧನ. ಸಂತೋಷ ಧನವು ದೊರೆತಾಗ ಎಲ್ಲವೂ ಧೂಳಿ ಸಮಾನ. ಕಬೀರ ಎಲ್ಲವೂ ಧೂಳಿ ಸಮಾನ. ಭಕ್ತನಿಂದಲೇ ನಹುದು ಸರ್ವಶಕ್ತನಿಗನು. ಭಕ್ತನಿಂದಲೇ ನಹುದು ಸರ್ವಶಕ್ತನಿಗನು. ಗಿರಿಯನು ಕಣವ ಕಣವನು ಗಿರಿಯ ಮಾಡಬಲ್ಲನವನು. ಕಬೀರ ಮಾಡಬಲ್ಲನವನು. ಜಗದೀಶಗೆ ಶರಣಾದವನು ಅವಗೆದರುವನೇನು. ಜಗದೀಶಗೆ ಶರಣಾದವನು
ಹೆದರುವನೇನು, ಆನೆಯ ಮೇಲೆ ಕುಳಿತಿರುವವಗೆ ಶ್ವಾನವು ಬೊಗಳಿದರೇನು ಕಬೀರ, ಶ್ವಾನವು ಬೊಗಳಿದರೇನು. ನಿಂದಕನನ್ನು ನೀ ಆದರಿಸಿ ವಂದಿಸಿ ಉಪಚರಿಸೋ, ನಿಂದಕನನ್ನು ನೀ ಆದರಿಸಿ ವಂದಿಸಿ ಉಪಚರಿಸೋ. ನಿನ್ನಯ ತನು ಮನವನು ಬೆಳಗುವನು ನಿಂದಿಸಿ ನಿಂದಿಸಿಯೇ ಕಬೀರ, ನಿಂದಿಸಿ ನಿಂದಿಸಿಯೇ. ನಿಂದಕರಿಗೊಂದು ಕುಟಿಯನ್ನು ಕಟ್ಟಿ ಮನೆ ಮುಂದಿರಗೊಡಿರಿ, ನಿಂದಕರಿಗೊಂದು ಕುಟಿಯನ್ನು ಕಟ್ಟಿ ಮನೆ ಮುಂದಿರಗೊಡಿರಿ. ನೀರು ಸಾಬೂನುಗಳಿಲ್ಲದೆಯೇ ನಿರ್ಮಲಗೊಳಿಸುವರು ಕಬೀರ, ನಿರ್ಮಲಗೊಳಿಸುವರು. ಮಾಯೆಯನಾದರೂ ತ್ಯಜಿಸಲು ಬಹುದು ಅಭಿಮಾನವನಲ್ಲ, ಮಾಯೆಯನಾದರೂ ತ್ಯಜಿಸಲು ಬಹುದು ಅಭಿಮಾನವನಲ್ಲ. ಈ ಅಭಿಮಾನವು ಯತಿ ಮುನಿಗಳನ್ನೇ ನುಂಗಿ ನೊಣೆಯುವುದಲ್ಲ ಕಬೀರ, ನುಂಗಿ ನೊಣೆಯುವುದಲ್ಲ. ದೀನತೆ ಸರಳತೆಯಲ್ಲ ಸಾಧನೆಯ ಅಧೀನ, ದೀನತೆ ಸರಳತೆಯಲ್ಲ ಸಾಧನೆಯ ಅಧೀನ. ಸರಳನ ಸಹವಾಸವೆಂದರೆ ಮೀನು ನೀರಿನಂತೆ ಕಬೀರ, ಮೀನು ನೀರಿನಂತೆ. ಜೀವ ಆತ್ಮದೇಹಗಳಲ್ಲಿ ಎಂತಹ ತಾದಾತ್ಮ, ಜೀವ ಆತ್ಮದೇಹಗಳಲ್ಲಿ ಎಂತಹ ತಾದಾತ್ಮ್ಯ. ಆಯು ಮುಗಿಯೇ ಆತ್ಮನು ಹೊರಟ ಧೂಳು ಕೊಡವಿಕೊಂಡು ಕಬೀರ, ಧೂಳು ಕೊಡವಿಕೊಂಡು. ನೋಡಿ, ಧೂಳು ಕೊಡವಿಕೊಂಡು ಈ ದೇಹ ಎಂಬ ಧೂಳನ್ನ ಕೊಡವಿ ಆತ್ಮ ಹೊರಟೋಗ್ತಾನೆ. ಅದಕ್ಕೆ ಗರ್ವದಿ ಬೀಗದಿರೈ ನೀನು ತೊರೆಐ ಅಪಹಾಸ್ಯವನು, ಗರ್ವದಿ ಬೀಗದಿರೈ ನೀನು ತೊರೆಐ ಅಪಹಾಸ್ಯವನು. ಜಲದಿಯಲ್ಲಿ ಹೃದಯ ನಿನ್ನಯ ನೌಕೆ ಏನು ಗತಿಯೋ ಜೋಕೆ ಕಬೀರ, ಏನು ಗತಿಯೋ ಜೋಕೆ. ದೇಹ ಮಂದಿರವು ಬೆಳಗುತ್ತಲಿಹುದು ದೀಪ ಉರಿವ ತನಕ, ದೇಹ ಮಂದಿರವು ಬೆಳಗುತ್ತಲಿಹುದು ದೀಪ ಉರಿವ ತನಕ. ಜೀವಹಂಸ ಹೊರಟಾಗ ಮನಶುಚಿಗೊಳಿಸುವರು ಕಬೀರ, ಮನಶುಚಿಗೊಳಿಸುವರು. ಕರ್ಮ ಕರ್ಮ ಎಂದೆನ್ನುವರು ಏನಿದು ಈ ಕರ್ಮ, ಕರ್ಮ ಕರ್ಮ ಎಂದೆನ್ನುವರು ಏನಿದು ಈ ಕರ್ಮ. ಯಾವುದು ಮನವನ್ನು ಬಂಧಿಸುವುದೋ ಅದುವೇ ಈ ಕರ್ಮ ಕಬೀರ, ಅದುವೇ ಈ ಕರ್ಮ. ಎಂತಹ ಕರ್ಮವ ಗೈಯುವೆಯೋ ಅಂತಹ ಫಲ ಪಡೆವೆ, ಎಂತಹ ಕರ್ಮವ ಗೈಯುವೆಯೋ ಅಂತಹ ಫಲ ಪಡೆವೆ. ದುಷ್ಕರ್ಮದ ಫಲವನ್ನು ಗಳಿಸಿ ದೇವರ ಹಳಿಯದಿರೈ ಕಬೀರ, ದೇವರ ಹಳಿಯದಿರೈ. ಪ್ರತಿಯೊಂದು ನಾವು ಮಾಡಿದ ಕೆಲಸಕ್ಕೆ ಫಲಿತಾಂಶ ಬಂದಾಗ ನಾವೇ ಕಾರಣರಾಗಿರ್ತೀವಿ. ನಾವು ಅದು ಬಿಟ್ಬಿಟ್ಟು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅವರಿಂದ ಕೆಟ್ಟೆ ಇವರಿಂದ ಕೆಟ್ಟೆ ಅಂತೇಳಿ ನಾವು ದೂರನ್ನು ಹೇಳಬಾರ್ದು. ನಮಗೆ ನಾವೇ ನಮ್ಮ ಸತ್ಕರ್ಮದಿಂದ ದುಷ್ಕರ್ಮದಿಂದ ಆಗಿರೋ ಫಲಿತಾಂಶವನ್ನು ನಾವು ಒಪ್ಕೋಬೇಕು ಅಂತ ಹೇಳ್ತಾರೆ. ಬೇವಿನ ಮರವನ್ನು ಬೆಳೆಸಿದ ನನಗೆ ಮಾವು ದೊರೆಯದೆ ಕಬೀರ ಅಂತ ಹೇಳ್ತಾರೆ. ಮಾಡುವುದನ್ನೆಲ್ಲ ಮಾಡಿದ ಮೇಲೆ ಹೀಗೆ ತಗೆ ಪರಿತಾಪ, ಮಾಡುವುದನ್ನೆಲ್ಲ ಮಾಡಿ
ಮಾಡಿದ ಮೇಲೆ ಹೀಗೆ ಇದಕ್ಕೆ ಪರಿತಾಪ. ಬೇವಿನ ಮರವನ್ನು ಬೆಳೆಸಿದ ನಿನಗೆ ಮಾವು ದೊರೆಯುವುದೇ ಕಬೀರ, ಮಾವು ದೊರಕುವುದೇ. ಹಾಗಾಗಿ ಎಷ್ಟು ವರ್ಷ ನಾನು ಹೋದ್ನಪ್ಪ ಸತ್ಸಂಗಕ್ಕೆ, ಎಲ್ಲ ಒಂದು ಜ್ಞಾನ ಸ್ಥಳಕ್ಕೆ ನಮ್ಗೆ ಏನು ಬದಲಾವಣೆ ಆಗಿಲ್ಲ ಅಂತಾರೆ. ಆಮೇಲೆ 20 ವರ್ಷ 30 ವರ್ಷ ವಾಕಿಂಗ್ ಮಾಡಿದೆ, ಎಕ್ಸಸೈಸ್ ಮಾಡಿದೆ, ಒಂದು ಇಂಚು ಸಣ್ಣ ಆಗಿಲ್ಲ ನಾನು ಅಂತಾರೆ. ಯಾಕಾಗಿಲ್ಲ ಅಂತ ಅವರು ನೋಡ್ಕೋಬೇಕು. ಸುಮ್ಮನೆ ತಮಾಷೆಗೆ ಹೇಳ್ತೀನಿ. ಈ ನಮ್ಮ ವಾಕಿಂಗಲ್ಲಿ ಫ್ರೆಂಡ್ಸ್ ಹೇಳಿದರು, ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ ಅಂತ, ಈ ಥರ ನಡವಳಿಕೆ ಇಟ್ಕೊಂಡ್ರೆ ಹೆಂಗೆ ಸಣ್ಣ ಆಗ್ತಾರೆ ಅನ್ನೋದಕ್ಕೆ. ಇಲ್ಲಿ ಲಾಲ್ಬಾಗ್ ಹತ್ರ ಯಾರೋ ವಯಸ್ಸಾದಂಥವ್ರು ಒಂದು 4 ಜನ ಸೇರ್ಕೊಂಡ್ಬಿಟ್ಟು ವಾಕಿಂಗ್ ಮಾಡ್ಲಿಕ್ಕೆ ಬರ್ತಾರಂತೆ. ಬಂದಾಗ ಕಾರು ಫಸ್ಟ್ ಇಳಿಬೇಕು, ಕಾರಿಂದ ಫಸ್ಟ್ ಅವ್ರ ಹೊಟ್ಟೆ ಆಚೆ ಬರುತ್ತಂತೆ, ಆಮೇಲೆ ಅವ್ರ ದೇಹ ಆಚೆ ಬರುತ್ತಂತೆ. ಮೆಲ್ಲಕ್ಕೆ ಇಳಿದ್ಬಿಟ್ಟು ಅಲ್ಲಿ ಸೀಟ್ ಹಾಕಿರ್ತಾರೆ ಕೂತ್ಕೊಳ್ಳಿಕ್ಕೆ ಆರಾಮಾಗಿ, ಅಲ್ಲಿ ಕೂತ್ಬಿಡ್ತಾರಂತೆ. ಕೂತ್ಬಿಟ್ಟು ಎಲ್ಲ ಅವ್ರಿಗೆ ವಿಚಾರ, ನಿಮ್ಮ ಮಗ ಎಲ್ಲಿದ್ದಾನೆ, ಮಗ ಎಲ್ಲಿದ್ದಾನೆ, ಏನು ಮಾಡ್ತಾನೆ, ಎಲ್ಲ ವಿಚಾರ ಮಾತಾಡ್ಕೊಂಡು ಕಾಲಾಡ ಮಾಡಿಕೊಂಡು ಮತ್ತೆ ಹೋಗೋಣಪ್ಪ ಇಲ್ಲಿಗೆ ಕಾಫಿ ಟೀ ಎದ್ಬಿಡೋದು. ಅಲ್ಲಿ MTR ಇದೆ ಅಂತ ಪಕ್ಕ ಅಲ್ಲಿ ಹೋಗ್ಬಿಟ್ಟು ಇವತ್ತು ಸ್ಪೆಷಲ್ ಏನಿದೆ ಅಲ್ಲಿ ಅವರು ಮಾಡಿರ್ತಾರೆ ಸ್ಪೆಷಲ್ ಆಗಿ ಇದು ಜಿಲೇಬಿ, ಬೇರೆ ಸಿಹಿ ಪದಾರ್ಥಗಳು, ಅವು ಜ್ಞಾಪಕ ಬರ್ತದೆ ನನಗೆ. ತೊಗೊಂಡ್ಬಿಟ್ಟು ತಿಂದ್ಬಿಟ್ಟು, ನೋಡಪ್ಪ ಶುಗರ್ಲೆಸ್ ಕಾಫಿ ತೊಗೊಂಡ್ರಪ್ಪ ಅಂತ. ಇನ್ಯಾವಾಗಪ್ಪ ಸಣ್ಣ ಆಗ್ತಾರೆ ಅವರು, ಶುಗರ್ ಹೆಂಗೆ ಕಮ್ಮಿ ಆಗುತ್ತೆ? ಹಂಗೆ ಮಾಡಬಾರ್ದು ಮಾಡಿ ಆದಾಗ ನಾನು ತುಂಬ ಒಳ್ಳೆಯವನ್ರಿ, ಆದರೆ ನನಗೆ ಎಲ್ಲ ಕೆಟ್ಟದಾಗಬೇಕು ಅಂದರೆ ಏನರ್ಥ? ಅವರವರೇ ಚೆಕ್ ಮಾಡ್ಕೋಬೇಕು ಎಲ್ಲಿ ಅಡಗಿದ್ದೀನಿ ಅಂತ. ಹಾಗಾಗಿ ನಾನು ಸುಮ್ಮನೆ ಭ್ರಮೆಯಲ್ಲಿ ಕೆಲವೊಂದು ಬದುಕ್ತಾ ಇರ್ತೀವಿ, ನಾನು ಅಲ್ಲಿದ್ದೀನಿ ಅಂತ. ನಾನು ಎಲ್ಲಿರಲ್ಲ ಇಲ್ಲೇ ಇರ್ತೀನಿ. ಇದು ಮೈಸೂರಿಗೆ ಹೋಗೋ ದಾರಿ ಅಂತ ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡ್ ನೋಡಿಬಿಟ್ಟು ಇದೇ ಮೈಸೂರು ಅಂತ ಅಲ್ಲೇ ಕೊಂಡ್ಬಿಟ್ರೆ ಮೈಸೂರು ಹೋಗ್ಬೇಕಿನ್ನ 150 ಕಿಲೋಮೀಟರ್ ಇರುತ್ತೆ ಮೈಸೂರು. ಹೋದಾಗ ಮೈಸೂರು ಸಿಗುತ್ತೆ. ಅದು ಬಿಟ್ಬಿಟ್ಟು ಗ್ರಂಥ ಕೊಂಡ್ಕೊಂಬಂದು ಮನೆಗೆ ಇದ್ದ ತಕ್ಷಣ ಏನು ಪ್ರಯೋಜನ ಇಲ್ಲ. ಆ ಗ್ರಂಥದಲ್ಲಿ ಏನಾದರೂ ಓದಬೇಕು, ಅದನ್ನು ಆಚರಣೆ ಮಾಡಬೇಕು, ಅದನ್ನು ನಿಧಿಧ್ಯಾಸವಾಗಿ ಇಟ್ಕೋಬೇಕು. ತುಂಬ ಇದೆ. ಅದನ್ನು ಸರಳೀಕರಿಸ್ಕೋಬೇಕು, ಜ್ಞಾನವನ್ನು ಜಿಸ್ಟ್ ಮಾಡ್ಕೋಬೇಕು ಏನು ಅಂತ, ಅದು ಸಾರಾಂಶ ಏನು ಅಂತ ಹೇಳಿದ್ರಲ್ಲ ಸ್ವಾಮಿ ನಾನು ಒಂದು ಲೈನಲ್ಲಿ. ಪರಿಶುದ್ಧ ಜೀವನ ಇತರೆ ಸಹಾಯ. ಸುಮ್ಮನೆ ಸ್ಮಶಾನ ವೈರಾಗ್ಯ ಥರ ಮಾತಾಡಿಬಿಟ್ಟು ಆಮೇಲೆ ಕೊನೆಗೆ ಎಲ್ಲರ ಮೇಲೆ ಹೋಗಿದ್ದಾರೆ, ಏನು ಪ್ರಯೋಜನ ಆಗ. ಹಾಗಾಗಿ ಎಷ್ಟು ದೇಶ ತಿರುಗಿದ್ರೂ ಪ್ರಯೋಜನ ಆಗೋದಿಲ್ಲ. ನಾವು ಭಗವಂತನಿಗೆ ಸರೆಂಡರ್ ಆದಮೇಲೆ, ಅಂದರೆ ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಅಟ್ಟಕ್ಕಾರ್ದನು ಬೆಟ್ಟಕ್ಕಾರ್ತಾನೆ ಅಂತೇಳಿ. ಮನೆಯಲ್ಲಿ ಅಪ್ಪ ಅಮ್ಮಗೆ, ಅಣ್ಣನಿಗೆ, ಅಕ್ಕನಿಗೆ, ಇಂಥ ದೊಡ್ಡವರಿಗೆ ಮನೇಲಿ ಇರ್ತಾರೆ, ಅವ್ರಿಗೆ ಅವ್ರ ಮಾತೇ ನಾವು ಕೇಳಿದ ನಾವು ಇನ್ಯಾರ ಮಾತು ಕೇಳ್ತೀವಿ? ಸರೆಂಡರ್ ಅಂತಂದರೆ ಯಾರೇ ಆಗಿರಲಿ ಒಳ್ಳೆ ಮಾತು ಹೇಳಿದಾಗ ನಾವು ಕೇಳಬೇಕಾಗುತ್ತೆ. ಹಾಗಾಗಿ ಎಷ್ಟು ದೇಶ ತಿರುಗ್ತೀಯ ನೀನು, ತಿರುಗಿ ಏನಾದರೂ ಪ್ರಯೋಜನ ಆಗುತ್ತೆ ಅಂಥೇಳಿ ಕನಕದಾಸರು ಒಂದು ಹಾಡನ್ನು ರಚನೆ ಹೇಳ್ತಾರೆ. ಅದನ್ನು ಹೇಳ್ತೇನೆ ಈಗ, ಯಾಕೆಂದ್ರೆ ಸಮಯ ನೋಡ್ತಾ ಇದ್ದೀನಿ ನಾನು, ಸಮಯ ಮುಗಿಸ್ಬೇಕು, ಒಂದು 10 ನಿಮಿಷ ಇದೆಯಲ್ಲ. ಹಾಗಾಗಿ ಅದೊಂದು ಆಮೇಲೆ ಮತ್ತು ದಾಸರ ಪದಗಳನ್ನು ಹೇಳ್ತೇನೆ. ಅದು ನನಗೆ ಇಷ್ಟವಾದ ಹಾಡು. ಅದನ್ನು ಓದಾಗ ಆ ಹಾಡನ್ನ ಕನಕದಾಸರ ಕೀರ್ತನೆಯನ್ನು ಹೇಳ್ತೀನಿ ನಾನು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಗುವುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಆಶಾ ಕ್ಲೇಶ ದೋಷವೆಂಬ 17 ಮುಡುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಆಶಾ ಕ್ಲೇಶ ದೋಷವೆಂಬ 17 ಮುಡುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಗೋದೇನು,
ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿಯಾದರೂ ನೆನೆಯಲಿಲ್ಲ, ಮನಗಣಿಯಲಿಲ್ಲ. ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿಯಾದರೂ ನೆನೆಯಲಿಲ್ಲ, ಮನಗಣಿಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂಧ ಕಳೆಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ, ನೀ ನೋಡು ಕಂಡ್ಯ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. 100 ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಕ್ಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ, ಮನಸೆಯ ಮಾಡಿದಿ. ಸೂರ್ಯೋಳು ಸೂರ್ಯ ತುಂಬಿ ಮೇಲೆ ಹೂವಿನಗಾರ ಗೀರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ. ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮ್ನದಿಂದ. ನಾರಾಯಣ ಅಚ್ಯುತ ಅನಂತಾದಿ ಕೇಶವನ, ನಾರಾಯಣ ಅಚ್ಯುತ ಅನಂತಾದಿ ಕೇಶವನ್ನ ಸಾರಾಮೃತವನ್ನೊಂದು ಸುಖಿಸೋಲ್ಲಂಡ ಜೀವವೇ, ಎಲ್ಲೋ ಭಂಡ ಜೀವವೇ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ಥರವಲ್ಲ, ಮುಂದೆ ಬಾಕೋದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನಿಗೂ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಹಾಗೆ ನಾವು ಹೇಳಿದ ಮಾತನ್ನು ನಾನು ಕೇಳಿಸ್ಕೊಳ್ಳೋದಿಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗುತ್ತೆ. 2 ಕುದುರೆ ಇತ್ತು ಅಂತೆ, 2 ಕುದುರೆಗೆ ನೀರು ಕುಡಿಸಪ್ಪ ಅಂತ ಯಾರು ಇರೋರು ಹೇಳಿದ್ರಂತೆ. ಅವನು ಒಂದು ಕುದುರೆನ ಕರ್ಕೊಂಡೋಗ್ದ ನೀರಿನ ತೊಟ್ಟಿ ಹತ್ರ, ಬಿಟ್ಟ ತಕ್ಷಣ ಕುಡಿದ್ಬಿಡ್ತಂತೆ. ತುಂಬ ಬಾಯಾರಿಕೆ ಆಗುತ್ತೆ, ಅದು ಕುಡಿದ್ಬಿಡ್ತಂತೆ. ಇನ್ನೊಂದು ಕುದುರೆ ಎಳೆದು ಬರೋಂಗಿಲ್ಲ, ಮುಂದೊಬ್ಬ ನಡೀತಾನೆ, ಹಿಂದಿಬ್ರು ತೊಬ್ತಿದ್ದಾರೆ, ಹೋಗಂಗಿಲ್ಲ. ಕಷ್ಟ ಬಿದ್ದು ಹೇಳ್ಕೊಂಡು ಹೋಗ್ರಂತೆ ತೊಟ್ಟಿ ಹತ್ರ. ಹೇಳ್ಕೊಂಡು ಹೋಗ್ಬಿಟ್ಟು ಆ ಕತ್ತಿಡ್ಬಿಟ್ಟು ಅದಿಮಿದ್ರಂತೆ. ಅದು ಕುಡಿಯೋಂಗಿಲ್ಲ, ಅದನ್ನ ದರ ಕುಡಿಯೋಂಗಿಲ್ಲ. ಅದು ಶಬ್ದ ಆಗಿತ್ತಂತೆ. ಒಂದು ತೊಟ್ಟು ನೀರು ಕುಡಿದ್ರೆ ನಾನು ಅವ್ನು ಕುಟ್ಟಬಾರ್ದು ಅಂತ ಶಬ್ದ ಆಗಿತ್ತಂತೆ. ಅದು ಅದೇನು ಕುಡಿತಿದ್ದೆ. ಹಂಗೆ ಯಾಕೆ ಈ ಮಾತು ಹೇಳಿದ್ನಂದರೆ ಇದರಲ್ಲಿ ಆಧ್ಯಾತ್ಮಿಕಗಳಿವೆ. ನಾವು ಬಲವಂತವಾಗಿ ಯಾವುದೂ ಮಾಡೋಕ್ಕಾಗಲ್ಲ ಅಂತ. ನಾವು ಎಷ್ಟೇ ವೇದಾಂತವನ್ನು ಅರ್ಧ ಕುಡಿಸಿದ್ರು ಗೊಟ್ಟೆ ಇಟ್ಟಂತಾರೆ ಹಳ್ಳಿಗಳಲ್ಲಿ ಹೋಗಲ್ಲ. ಕೆಲವು ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಕೆಲವು ಬರಬೇಕದು ಸಂಸ್ಕಾರ ಅನ್ನೋದು ಬರಬೇಕು. ಅದು ಹೆಂಗೆ ಅಂದರೆ ಬಾಲ್ಯದಿಂದಲೂ ಬರಬೇಕಂತೆ. ತಂದೆ ತಾಯಿಗಳು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಇರಬೇಕು. ಅದು ಅಭ್ಯಾಸ ಆಗಿ ಬರುತ್ತೆ. ನಾನು ಮಗನಿಗೆ ಅಪ್ಪ ಒಂದು ಹಾಡು ಹೇಳಬೇಕಾಗಿತ್ತು, ಶಾಲೆಯಲ್ಲಿ ಅಂತ ಕೇಳಿದ್ದಕ್ಕೆ ಮಿಡ್ಲ್ ಸ್ಕೂಲಲ್ಲಿ ಇದೇ ಹೇಳ್ಕೊಟ್ಟಿದ್ದೆ, ಗುರುವಿಗೆ ವಂದನೆ ಮೊದಲು ಹೇಳು ಅಂತ. ಅವರು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಖುಷಿಪಟ್ಟರು. ನೋಡಿ ಆ ಗುರುಗಳಿಗೆ ಎಷ್ಟು ಖುಷಿ ಆಗುತ್ತೆ. ಹಾಗಾಗಿ ಅವನಾಮೇಲೆ ರ್ಯಾಂಕ್ ಬಂದುಬಿಟ್ಟಿದ್ದೆ. ಅವನು BA ಮುಗಿಸ್ದ, ಈಗ IAS ಮಾಡ್ತಾನೆ. ಯಾಕೆ ಏನಂದರೆ ನಾನು ಬಾಲ್ಯದಲ್ಲೇ ಮಕ್ಕಳಿಗೆ ನಾನು ಈ ಜ್ಞಾನ ಪಡೆದ್ರಿಂದ ಆ ಮಕ್ಕಳಿಗೆ ಹೇಳ್ಕೊಟ್ಟೆ. ಇಲ್ಲ ನಾನೇ ಹೇಳ್ಕೊಡ್ತಿದ್ದೆ. ನಾನು ಅಹಂಕಾರದಿಂದ ಇರ್ತಿದ್ದೆ, ಓದಿದ್ದೇನೆ ಹಾಗೆ ಏನೂ ಇಲ್ಲ, ಸುಮ್ಮನೆ ನಾವು ಭ್ರಮೆ ಅಷ್ಟೇ. ಹೊಟ್ಟೆಪಾಡಿಗೆ ಓದಿಬಿಟ್ಟು ನಾನು ವಿದ್ಯಾವಂತ ಅಂದ್ಬಿಟ್ರೆ ವಿನಯ ಇಲ್ಲದ ವಿದ್ಯೆ ಏನು ಪ್ರಯೋಜನ. ಸುಮ್ಮನೆ ಹೊಟ್ಟೆಪಾಡಿಗೆ ಓದ್ಕೊಂಡಿದ್ದೆ. ಅದು ಬೇಕದು. ಯಾಕಂದರೆ ಮಾರ್ಗ ಈಗ ಅಕ್ಷರಾಭ್ಯಾಸ ಗೊತ್ತಿಲ್ಲದಿರೋನು ಸುರಕ್ಷಿತವಾಗಿ ಉಳಿಸಿರೋದಿಲ್ಲ. ಕನಿಷ್ಠ ಯಾವ್ರಿಗೆ ಹೋಗುತ್ತಂತ ಬೋರ್ಡ್ ಓದೋಕ್ಕಾದ್ರೂ ಬೇಕಾ. ಹಾಗಾಗಿ ವಿದ್ಯೆ ಭಾಳ ಮಹತ್ವವಾದ ಪಾತ್ರ ಬೀರುತ್ತೆ. ಆದರೆ ಅದೇ ಅಂತಿಮ ಅಲ್ಲ. ಗುರು ಹಿರಿಯರ ಮಾತನ್ನು ಕೇಳಬೇಕು, ಸನ್ಮಾರ್ಗದಲ್ಲಿ ನಡಿಬೇಕು, ಸಜ್ಜನ ಸಹವಾಸ ಮಾಡಬೇಕು. ಸಜ್ಜನ ಸಹವಾಸ ಎಂಥದ್ದಂದರೆ ಪೇಪರ್ಗೆ ಮಲ್ಲಿಗೆ ಕಟ್ಟಿದಂಗೆ. ಪೇಪರ್ಗೆ ಮಲ್ಲಿಗೆ ಬಿಡು ಮಲ್ಲಿಗೆ ವಾಸನೆ ಬರುತ್ತೆ, ಬೇರೆ ಬೇರೆ ವಾಸನೆ ಬರುತ್ತೆ. ಹಾಗೆ ನಾವು ಎಂಥ ಜನರ ಸಹವಾಸ ಮಾಡ್ತೀವಿ ಅದೇ ಬುದ್ಧಿ ಬರುತ್ತೆ. ನೋಡಿ, ಇಬ್ಬರು ಸೇರಿದ್ರೆ 3ನೇ ವಿಚಾರ ಮಾತಾಡ್ತಾರೆ.
ಬೇಕಾದ್ರು ಅವ್ರಿಬ್ಬರು ವಿಚಾರ ಬಿಟ್ಬಿಡ್ತಾರೆ. ಮೂರೇ ವಿಚಾರ ಮಾತಾಡಿ ಸಾಕಾಗಿ ಸುಸ್ತಾಗಿ ಆಮೇಲೆ ಬರಲ್ಲ ಥ್ಯಾಂಕ್ ಯು ಅಂತ ಅದೇ ಹೋಗ್ತಾರೆ, ಮುಗೀತು. ಇದೇ ಅವರ ಸತ್ಸಂಗ. ಯಾರು ಹಂಪೆ ಹೋಗ್ಬಿಟ್ಟು ಕೊಂಪೆ ಸುದ್ದಿ ಮಾತಾಡ್ತಿದ್ರು ಅಂತ. ಏನಕ್ಕಪ್ಪ ಬೇಕು? ವಿರೂಪಾಕ್ಷ ಮುಂದೆ ನಿಂತ್ಕೊಂಡು ಆ ವಿರೂಪಾಕ್ಷನ ದರ್ಶನ ಮಾಡಿ ಆನಂದ ಪಡೋದು, ಆ ದೇವಸ್ಥಾನ ನೋಡಿ ಬರೋದು ಬಿಟ್ಟು ಅಲ್ಲಿ ಮಾತಾಡೋದು. ಆ ಸಾಲ ಕೊಟ್ಟಿದ್ದೆಲ್ಲ ಬಂತ ಅದು ಅಂತ. ಬರಲಿದ್ರೆ ಆಗೋದು. ಇನ್ನು ಯಾಕೆ ಬೇಕು? ಯಾಕೆ ಹೇಳ್ತೀನಂದರೆ, ನಾವು ಸಹಜವಾಗಿ ಸರಳವಾಗಿ ಇರಬೇಕು. ಆವಾಗ ನಮಗೆ ಏನಾದ್ರು ಸಿಗುತ್ತೆ. ಎಲ್ಲ ಬಾಗಿಲು ಕಿಟಿಗೆಲ್ಲ ಹಾಕ್ಕೊಂಡ್ಬಿಟ್ಟು ನನಗೆ ಸೂರ್ಯನ ಬೆಳಕು ಬೇಕಂದ್ರೆ ಹೆಂಗೆ ಬರುತ್ತೆ? ಓಪನ್ ಮಾಡಬೇಕು. ಅದು ಬಿಟ್ಬಿಟ್ಟು ಏನೋ ಹೇಳ್ತಾರೆ, ಇದೇನು ಮಸ್ತಾಗಿ ಕೇಳಿದ್ವಿ. ಯಾರೋ ಭಗವದ್ಗೀತೆ ಉಪನ್ಯಾಸ ಮಾಡ್ತಾರೆ ಬಾರಪ್ಪ ಅಂತ ಕರೆದ್ರೆ ನಾನೇ ಮಸ್ತಾಗಿ ಕೇಳಿದ್ದೀನಿ. ಏನು ಭಾರಿ ಕೇಳಿಬಿಟ್ಟು ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಏನು ಕೇಳಿಲ್ಲ ಅವನು, ನಾನು ಸುಮಾರು ಸಹ ಕೇಳಿದ್ದೀನಿ. ಹಾಗಾಗಿ ನಮ್ಮ ಮನಸ್ಸು ದಿಕ್ಕಾಪಾಲಾಗಿ ಚಲಿಸ್ತಾ ಇದೆ. ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ.ಜಿ. ಅವರು, ದಾಸರೋ ನಾವೆಲ್ಲ ಶುನಕನಂದಲಿ ಜಗದಿ, ವಾಸನೆಗಳೆಳತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಮಂಕುತಿಮ್ಮ. ಯಾರು ಹೇಳಿದ್ರು ಹಂಗೆ ಕಲ್ತ್ಕೊಂಡೆ, ಹಂಗೆ ಹೇಳಿದ್ರು ಅವರು. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ, ಚರಿಸುತ್ತಿರೆ ನರನದರ ಗುರುತನರಿಯದೆ, ಧರೆಯದದು ತನ್ನಂದದ ಪ್ರಾಣಿ ಎಂದೆನಿಸಿ, ತೊರೆಯುವನು ದೊರತದನು ಮಂಕುತಿಮ್ಮ ಮಂಕುತಿಮ್ಮ. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ, ಚರಿಸುತ್ತಿರೆ ನರನದರ ಗುರುತನರಿಯದೆಯೇ, ಧರೆಯದದು ತನ್ನಂದದ ಪ್ರಾಣಿ ಎಂದೆನಿಸಿ, ತೊರೆಯುವನು ದೊರತದನು ಮಂಕುತಿಮ್ಮ ಮಂಕುತಿಮ್ಮ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ, ಸ್ವಾಮಿ ನಿನ್ನಡೆಗೆ ಬರಬಹುದು ವರ ನೀಡಿ, ಮೈಮೆ ಕಾಂಬೊಡ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಮಂಕುತಿಮ್ಮ. ಅನ್ನದಾತುರಗಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಗಿಂತ ಗಂಡು ಹೆಣ್ಣಲವು, ಮನ್ನಣೆಯ ದಾಹವು ಎಲ್ಲವೂ ತೀಕ್ಷ್ಣತಮ, ತಿನ್ನುವುದಾತ್ಮವನು ಮಂಕುತಿಮ್ಮ ಮಂಕುತಿಮ್ಮ. ನೋಡಿ ಎಂತೆಂಥ ಮಹಾತ್ಮ ಹೆಂಗೆ ಹೇಳಿದ್ದಾರೆ, ತುಂಬ ಹೇಳಿದ್ದಾರೆ. ನಾವು ಮಾಡಬೇಕಷ್ಟೇ, ಎಲ್ಲ ತುಂಬ ಹೇಳ್ಬಿಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ನಮ್ಮ ಶಕ್ತಿ ಸಾಮರ್ಥ್ಯ ಬೆಳೆಸ್ಕೊಂಡು ಮಾಡಬೇಕಾಗುತ್ತೆ. ಅದಕ್ಕೆ ಯೋಗಿ ವೇಮನ ಹೇಳ್ತಾರೆ, ಬ್ರಹ್ಮ ಎಲ್ಲಿ ಇಲ್ಲ, ನಾವು ಸುಮ್ಮನೆ ಯಾಕೆ ಹುಡುಕಬೇಕು ಅಂತ. ಬ್ರಹ್ಮವೆನಲು ಬೇರೆ ಪರದೇಶದೋಳಿಲ್ಲ, ಬ್ರಹ್ಮವೆನಲು ತಾನೇ ಬಟ್ಟ ಬಯಲು, ತನ್ನ ತಾನು ಅರಿಯಲು ತಾನೇ ಹೋಗು ಬ್ರಹ್ಮ, ವಿಶ್ವದಾಭಿರಾಮ ಕೇಳೋ ವೇಮ, ವಿಶ್ವದಾಭಿರಾಮ ಕೇಳೋ ವೇಮ. ಮನಸ್ಸಿನಲ್ಲಿ ಮುಕ್ತಿ ಮತ್ತೆ ಒಂದು ಕಡೆಗೆ ಹುಡುಕ ಹೋಗುವವನು ಹುಚ್ಚನಷ್ಟೇ, ಕುರಿಯ ಬಗಲಲ್ಲಿಟ್ಟು ಕುರುಬ ಹುಡುಕಿದಂತೆ, ವಿಶ್ವದಾಭಿರಾಮ ಕೇಳೋ ವೇಮ, ವಿಶ್ವದಾಭಿರಾಮ ಕೇಳೋ ವೇಮ. ಇದು ಅರ್ಥ ನಿಮಗೆಲ್ಲ ಅರ್ಥ ಆಗುತ್ತೆ. ನಾನು ಹೆಸರು ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈ ಮಾರ್ಗದಲ್ಲಿರೋದ್ರಿಂದ ಅರ್ಥ ಆಗುತ್ತೆ. ಹಾಗಾಗಿ ನಾವು ಎಲ್ಲೆಲ್ಲಿ ಹುಡುಕೋದಕ್ಕಿಂತ ಸುಮ್ಮನೆ ಏನು ಹುಡುಕಿ ದಾಸೇನು ಇದಾಗಿರುತ್ತೆ. ಅವ್ರು ಕೊಡ್ತಾರಂತ ಇಲ್ಲಿರೋದು ಇವನು ಲೇಟ್ ಆಗುತ್ತೆ, ಅಲ್ಲಿ ಹೋದರೆ ಇಲ್ಲಿ ಬರೋಷ್ಟು ಇದು ಮುಗಿದೋಗಿರುತ್ತೆ, ಅದು ಮುಗಿದೋಗಿರುತ್ತೆ, ಕೊನೆಗೆ ಏನು ಸಿಗಲ್ಲ. ಕೊನೆಗೆ ಆಯಾಮ ಬಂದಾಯಿತು ಕಬೀರ ಅಂತ ಹೇಳಿರಲ್ಲ. ಹಾಗಾಗಿ ಮಾಯಮೋಹ ಜಂಜಾಟದಲ್ಲಿ ದಿನ ಸುಮ್ಮನೆ ಹೋಯಿತು, ನಾಮವು ಜಪಿಸಲಿಲ್ಲ, ಆಯಾಮ ಬಂದಾಯಿತು ಕಬೀರ ಅಂತ. ಇನ್ನೊಂದು 2-3 ನಿಮಿಷ ಇದೆ ಅಷ್ಟೇ. ಇನ್ನೂ ಇದ್ದಾವೆ ಏನು ದಾಸರ ವಚನಗಳು, ದೋಹೆಗಳು. ಎಷ್ಟಾಗುತ್ತೆ ಅಷ್ಟು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಇಲ್ಲಾಂದರೆ 10:55 ಆಗಿದೆ, ಮುಕ್ತಾಯ ಮಾಡೋಣ. ನೀವು ಹೇಗೆ ಹೇಳ್ತಾರೆ? 5 ನಿಮಿಷ ಇಲ್ಲ? ಓಕೆ. ರಾಜರಾಯ ಸಿರಿವಂತನಿಗಿಂತ ಸ್ಮರಿಸುವವನೇ ದೊಡ್ಡವ, ರಾಜರಾಯ ಸಿರಿವಂತನಿಗಿಂತ
ಸ್ಮರಿಸುವವನೇ ದೊಡ್ಡವ, ಯಾವ ಕಾಮನೆ ಇಲ್ಲದ ಅವನು ದೊಡ್ಡವರಲು ದೊಡ್ಡವ. ಕಬೀರ ದೊಡ್ಡವರಲು ದೊಡ್ಡವ, ಮಲಗಿದ್ದರೆ ಏನಹುದು ಎದ್ದು ಜಪವ ಮಾಡೋ, ಮಲಗಿದ್ದರೆ ಏನಹುದು ಎದ್ದು ಜಪವ ಮಾಡೋ. ಮಲಗಲೊಂದು ದಿನ ಬರಲಿರುವುದು ಕಾಲುದ್ದಕ್ಕೆ ಚಾಚಿ, ಕಬೀರ ಕಾಲುದ್ದಕ್ಕೆ ಚಾಚಿ. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4. ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು. ಕಬೀರ ಇದುವೇ ಸಂತರ ಮತವು. ಶೀಲವಂತನೇ ಶ್ರೇಷ್ಠನು, ಸಕಲ ರತ್ನಗಳ ಗಣಿಯು. ಶೀಲವಂತನೇ ಶ್ರೇಷ್ಠನು, ಸಕಲ ರತ್ನಗಳ ಗಣಿಯು. ಮೂಲೋಕದ ಸಿರಿ ಸಂಪದವೆಲ್ಲ ಶೀಲದೊಳಗೆ ಇಹುದು. ಕಬೀರ ಶೀಲದೊಳಗೆ ಇಹುದು. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರ್ಯಾರು ಸಿಗಲಿಲ್ಲ. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರ್ಯಾರು ಸಿಗಲಿಲ್ಲ. ನನ್ನಯ ಮನವನ್ನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ. ಕಬೀರ ನನಗಿಂತ ಕೆಡುಕರಿಲ್ಲ. ಕುಟಿಲ ವಚನ ಬಲು ಕೆಟ್ಟದು, ಮನ ವಿಷಮಯಬಹುದು. ಕುಟಿಲ ವಚನ ಬಲು ಕೆಟ್ಟದು, ಮನ ವಿಷಮಯಬಹುದು. ಸಾಧು ವಚನ ಪರಿಶುದ್ಧ ಮಧುರ, ಸುಧೆಯನ್ನೇ ಸುರಿಸುವುದು. ಕಬೀರ ಸುಧೆಯನ್ನೇ ಸುರಿಸುವುದು. ಕಾಗೆಯ ಕಂಡರೆ ಓಡಿಸುವರು, ಕೋಗಿಲೆಯನ್ನು ನೀ ನೋಡು. ಕಾಗೆಯ ಕಂಡರೆ ಓಡಿಸುವರು, ಕೋಗಿಲೆಯನ್ನು ನೀ ನೋಡು. ಮಧುರ ನಿನಾದವ ಕೇಳಿಸುತ್ತಲಿ ಜಗವ ಗೆದ್ದಿತಲ್ಲ. ಕಬೀರ ಜಗವ ಗೆದ್ದಿತಲ್ಲ. ರಾತ್ರಿ ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ. ರಾತ್ರಿ ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ. ರತ್ನದಂತ ಈ ನರ ಜನ್ಮ ಮೂರ್ಖಾಸಿಗೆ ಹೋಯ್ತು. ಕಬೀರ ಮೂರ್ಖಾಸಿಗೆ ಹೋಯ್ತು. ಅಂತಹ ಧನವನ್ನೇ ಗಳಿಸಲು ಬೇಕು, ಪರಗತಿಗೂ ಆಗಬೇಕು. ಅಂತಹ ಧನವನ್ನೇ ಗಳಿಸಲು ಬೇಕು, ಪರಗತಿಗೂ ಆಗಬೇಕು. ಹೊರಡುವ ದಿನ ಅದ ಒಯ್ಯುವಾಗ ಕಾಣರು ಅದನ್ಯಾರು. ಕಬೀರ ಕಾಣರು ಅದನ್ಯಾರು. ಆಗಲೇ ತಮ್ಮ ಉದಾಹರಣೆ ಕೊಟ್ಟನಲ್ಲ ಪುನೀತ್ ರಾಜ್ಕುಮಾರ್ದು, ಇದೇ ನೋಡಿ. ಅಂತಹ ಧನವನ್ನೇ ಗಳಿಸಲು ಬೇಕು, ಪರಗತಿಗೂ ಆಗಬೇಕು. ಹೊರಡುವ ದಿನ ಅದು ಒಯ್ಯುವಾಗ ಕಾಣರು ಅದನ್ನು ಕಬೀರ. ಅವರು ಮಾಡಿದ ಒಳ್ಳೆಯ ಕೆಲಸ ಈಗ ಕಾಣ್ತಾ ಇದೆಯಾ, ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಮಾಡಿದ ಸೇವೆ, ಸಮಾಜ ಸೇವೆ ಬಗ್ಗೆ. ಹಾಗಾಗಿ ಮಣ್ಣೆಂದಿದು ಕುಂಬಾರಗೆ, ಏತಕ್ಕೆ ತುಳಿಯುವೆ ನನ್ನ. ಮಣ್ಣೆಂದಿದು ಕುಂಬಾರಗೆ, ಏತಕ್ಕೆ ತುಳಿಯುವೆ ನನ್ನ. ಮುಂದೊಂದು ದಿನ ಬರಲಿರುವುದು, ಆಗನ ತುಳಿಯುವೆ ನಿನ್ನ. ಕಬೀರ ಆಗನ ತುಳಿಯುವೆ ನಿನ್ನ. ಮನುಷ್ಯ ಅನ್ನಂತೆ ಎಷ್ಟನ ಬೆಲೆ ಆಗಲಿ ಕೊಟ್ಟು ನಿನ್ನ ಕೊಂಡ್ಕೊತೀನಿ ಅಂತ ಮಣ್ಣಿಗೆ. ಮಣ್ಣಂತಂತೆ ನಿನಗೆ ಯಾವ ಬೆಲೆ ಕೊಡೋದು ನಾನು ಪಡ್ಕೊತೀನಿ ನೋಡಿ. ಮನುಷ್ಯ ಎಷ್ಟನಾಗಲಿ ಕೊಂಡ್ಕೊಟ್ರೆ ಎಷ್ಟನಾಗಲಿ ಅಂತ ಕೊಂಡ್ಕೋಬೋದು. ಭೂಮಿ ಅಂತಂತೆ ನಿನಗೇನು ಬೆಲೆ ಕೊಡಲ್ಲ ನಾನು, ಹಾಗೆ ನಾನು ಸ್ವೀಕಾರ ಮಾಡ್ತೀನಿ ಆ ಕೊನೆಗೆ. ಹಾಗಾಗಿ ಯಾವುದು ಶಾಶ್ವತ ಅಂತ ಗೊತ್ತಿದ್ರೂ ಮನುಷ್ಯ ಏನೇನೋ ಯೋಜನೆ ಪ್ಲಾನ್ಗಳು ಹಾಕೋದು. ಹಾಗಾಗಿ
ಅದು ಅದು ಒಳ್ಳೆಯದಲ್ಲ, ಅದು ಸತ್ಯ ಅಲ್ಲ ಅಂತ ಕಬೀರದಾಸ್ ಹೇಳ್ತಾರೆ. ಅದನ್ನು ನಾನು ತಮ್ಮೊಂದಿಗೆ ಇದನ್ನು ಸಮಾಲೋಚನೆ ಮಾಡಿದೆ ಅಷ್ಟೇ. ಹಾಗಾಗಿ ಸದ್ಯಕ್ಕೆ ಸ್ಟಾರ್ಟ್ ಮಾಡೋಣ. ಇಷ್ಟೊತ್ತು ಎಲ್ಲ ಕೇಳಿದರೆ ತುಂಬ